गुड आफ्टरनून चिल्ड्रन। तो जैसे कि मैंने आपको पिछली कक्षा में जो है बताई थी, जैसे कि यहाँ पर जो है एक गंगा का किनारा था। उस किनारे जो है वहीं पर जो है एक पर्वत था। गंगा का किनारा था, तो उस किनारे के जो है एक पर्वत था। गंगा नदी के किनारे यानी कि जो है गंगा नदी जो था, उस गंगा नदी के किनारे जो है एक पर्वत था। सो उस पर्वत पर जो है एक बहुत ही बड़ा वृक्ष था। तो उस वृक्ष पर जो है एक कोटर में गिद्ध रहा करता था। वह गिद्ध जो है बहुत ही बूढ़ा हो चुका था, आपको जो है यहाँ पर पता है, ठीक है। तो आपको पता है इसके बारे में। तो गिद्ध जो है वह क्या करता था, छोटे जो बच्चे होते थे पक्षियों के, उनकी जो है देखभाल कर दिया करता था। क्योंकि वो बूढ़ा हो चुका था, वह बाहर नहीं जा पाता था और जो है भोजन नहीं लेकर आता था। तो इस तरह जो है यहाँ पर यानी भोजन उसे जो है लेकर आने के लिए उसे नहीं होती थी, क्योंकि वह उसकी आँखों की रोशनी जो है कम हो गई थी, आप जानते हैं। तो फिर भी मैं क्या करूँगी, एक बार फिर से मैं आपको यहाँ पर जो है ठीक तरह से पढ़ाऊँगी, क्योंकि मुझे लगता है जो है मैंने पिछली जो कक्षाओं में मैंने आपको बताई थी, कुछ ज़्यादा ही वहाँ पर जो है यानी कि ज़्यादा जो है वहाँ पर शीघ्र हो गई थी। यानी कि जो मैंने जो आपको बताई थी शायद आपको समझ में नहीं आया होगा। तो फिर से मैं यहाँ पर इस पाठ को जो है शुरुआत करती हूँ, ठीक है। तो देखिए यहाँ पर जो है दूसरा पाठ जो है बूढ़ा गिद्ध। आइए आपकी जो है किताब निकालिए, किताब जो है पन्ना 7 निकालिए, पन्ना 7 निकालिए। यू हैव टू ओपन योर टेक्स्ट बुक एंड इन दैट टेक्स्ट बुक द सेकेंड lesson you have to open it. The second lesson is Buddha Gidha and you have to open your page number 7 in your textbook. ಸೊ ನೀವು ಏನು ಮಾಡಬೇಕು, ನಿಮ್ಮ ಪುಟ ಸಂಖ್ಯೆ 7 ತೆಗಿರಿ. ಆ ಪುಟ ಸಂಖ್ಯೆ 7ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎರಡನೇ ಒಂದು ಪಾಠವನ್ನು ಕೊಡಲಾಗಿದೆ, ಬೂಢಾ ಗಿದ್ದ ಅಂತೇಳಿ ಒಂದು ಪಾಠವನ್ನು ಕೊಟ್ಟಿದ್ದಾರೆ. ಸೊ ಈಗ ಏನು ಮಾಡೋಣ, ಈ ಒಂದು ಪಾಠದ ಕುರಿತಾಗಿ ಏನು ಮಾಡೋಣ, ಮತ್ತೆ ಮೊದಲಿನಿಂದ ಏನು ಮಾಡೋಣ, ಪ್ರಾರಂಭ ಮಾಡೋಣ ಅಂತೇಳಿ ಹೇಳ್ಬೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಏನು ಕೊಟ್ಟಿದ್ದಾರೆ ಏನಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಓಕೆ, ಏನು ಕೊಟ್ಟಿದ್ದಾರೆ ನೋಡಿರಿ. इस कहानी को पढ़कर जाने कि कैसे बूढ़े गिद्ध ने एक धूर्त और चालाक बिलाव पर विश्वास करके अपना सर्वनाश कर लिया. तो ಈ ಪಾಠದಲ್ಲಿ ಏನು ಕೊಡಲಾಗಿದೆ ಅಂದರೆ ಯಾವ ರೀತಿಯಾಗಿ ಒಂದು ಆ ವಯಸ್ಸಿನ ಆದಂಥ ಒಂದು ಗಿದ್ದ ಅಂದರೆ ಏನು, ಒಂದು ಗಿಡುಗ ಅಂತೇಳಿ ಹೇಳ್ಬೋದು ಅಥವಾ ರಣದ್ದ ಅಂತೇಳಿ ಹೇಳ್ಬೋದು. ನಾನು ಇಲ್ಲಿ ನಿಮ್ಮ ಇದ್ರ ಮೇಲೆ ಬರಿತೀನಿ, ಗಿದ್ದ ಅಂದರೆ ಏನಂತ ಹೇಳಿ ನಿಮ್ಗೆ ಕೊಡ್ತೀನಿ ಮೀನಿಂಗು. तो यहाँ पर देखिए गिद्ध का जो है इसका जो है मीनिंग होती है, मैं आपको देती हूँ। यहाँ पर गिद्ध यानी होती है, तो गिद्ध जो है होती है मर्चों। तो इसका जो है अर्थ होती है लाज। ಗಿಡಗ ಕನ್ನಡದಲ್ಲಿ ಏನಂತಾರೆ, ಗಿಡಗ ಅಂತೇಳಿ ಕರೀತಾರೆ, ಅಥವಾ ಒಂದು ರಣಹದ್ದು ಅಂತೇಳಿ ಕರೀತಾರೆ. ಏನಂತ ಕರೀತಾರೆ ಕನ್ನಡದಲ್ಲಿ ಗಿಡಗ, ಒಂದು ರಣಹದ್ದು ಅಂತೇಳಿ ಕರೀತಾರೆ. ಸೊ ಗಿದ್ದ ಅಂತೇಳಿ ಅವ್ರಿಗೆ ಏನಂತಾರೆ ಇಂಗ್ಲೀಷ್ನಲ್ಲಿ ವಲ್ಚರ್ ಅಂಥೇಳಿ ಕರೀತಾರೆ. ಏನಂತ ಕರೀತಾರೆ ಅಂದರೆ ಆ ವಲ್ಚರ್ ಅಂಥೇಳಿ ಕರೀತಾರೆ. तो हिंदी में से जो है गिद्ध कहते हैं. ನಮ್ಮ ಕನ್ನಡದಲ್ಲಿ ನಾವು ಏನಂತ ಕರಿತೀವಪ್ಪ ಅಂತಂದರೆ ಇದಕ್ಕೆ ಗಿಡಗ ಅಂಥೇಳಿ ಕರಿತೇವೆ. ಸೊ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ, ಇದಕ್ಕೆ ವಲ್ಚರ್ ಅಂಥೇಳಿ ಕರೀತಾರೆ. ಸೊ ಈಗ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮದು ಮೊದಲನೇ ಒಂದು ಈ ಒಂದು ಪಾಠದ ಮೊದಲನೇ ಒಂದು ಪೇಜ್ ತೆಗೀರಿ, ಪೇಜ್ ನಂಬರ್ 7. ಸೊ ಅಲ್ಲಿ ಏನು ನೋಡ್ರಿ, ಏನು ಕೊಟ್ಟಿದ್ದಾರೆ, ಗಂಗಾ ನದಿ के किनारे एक पर्वत था, उस पर्वत पर एक बहुत बड़ा वृक्ष था. ಈ ಗಂಗಾ ನದಿಯ ಒಂದು ಆ ತಟದಲ್ಲಿ, ಕಿನಾರ ಅಂದರೆ ಏನು, ಒಂದು ಬ್ಯಾಂಕ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಬ್ಯಾಂಕ್ ಅಂದರೆ ಏನು, ಒಂದು ದಂಡೆ, ತೀರ, ತಟ ಅಂತಿಲ್ಲಿ ಹೇಳ್ಬೋದು. ಆ ಗಂಗಾ ನದಿಯ ಒಂದು ಆ ತಟದಲ್ಲಿ ಏನಿತ್ತಂದರೆ, ತಟದಲ್ಲಿ ಒಂದು ದೊಡ್ಡದಾದಂಥ ಒಂದು ಪರ್ವತ ಇತ್ತು. ಆ ಪರ್ವತ ಮೇಲೆ ಯಾರಿತ್ತಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗಂಗಾ ನದಿಗೆ ಕಿನಾರೆ ಏಕ ಪರ್ವತ
उस पर्वत पर एक बहुत बड़ा वृक्ष था. ಸೊ ನೋಡ್ರಿ, ಆ ಗಂಗಾ ನದಿಯ ಒಂದು ಕಿನಾರದಲ್ಲಿ ಏನಿತ್ತಂದರೆ ಒಂದು ಪರ್ವತ ಇತ್ತು. ಗಂಗಾ ನದಿಯ ಕಿನಾರ ಅಂದರೆ ಏನು, ಒಂದು ತಟ ಅಥವಾ ದಂಡೆ, ತೀರ ಅಂತಿಲ್ಲಿ ಹೇಳ್ಬೋದು. ಆ ಗಂಗಾ ನದಿಯ ಒಂದು ತೀರದಲ್ಲಿ ಏನಿತ್ತಂದರೆ ಅಥವಾ ತಟದಲ್ಲಿ ಏನಿತ್ತಂದರೆ ಒಂದು ದೊಡ್ಡದಾದಂಥ ಒಂದು ಪರ್ವತ ಇತ್ತು. ಆ ಪರ್ವತದ ಮೇಲೆ ಒಂದು ಏನಿತ್ತಂದರೆ ಒಂದು ದೊಡ್ಡದಾದಂಥ ಒಂದು ವೃಕ್ಷ ಇತ್ತು. ಇಲ್ಲಿ ನೋಡಿ, ಒಂದು ದೊಡ್ಡದಾದಂಥ ವೃಕ್ಷ ಇದೆಯಲ್ಲ, ಈ ಥರ ಇಲ್ಲಿ ನೋಡಿ, ನೀವು ಚಿತ್ರದಲ್ಲಿ ನೋಡ್ಬೋದು. ಇಲ್ಲಿ ಏನಿದೆ ಅಂದರೆ ಒಂದು ವೃಕ್ಷ ಇದೆ, ದೊಡ್ಡದಾದಂಥ ಒಂದು ವೃಕ್ಷ ಇದೆ. ಆ ವೃಕ್ಷದಲ್ಲಿ ವೃಕ್ಷ ಎಲ್ಲಿತ್ತು ಅಪ್ಪ ಅಂದರೆ ಒಂದು ಪರ್ವತದ ಮೇಲೆ ಇತ್ತು. ಉಸ್ ಪರ್ವತ ಪರ್ ಏಕ್ ಬಹುತ್ ಬಡಾ ವೃಕ್ಷ ಥಾ. ಉಸ್ ಪರ್ವತ ಪರ್ ಏಕ್ ಬಹುತ್ ಬಡಾ ವೃಕ್ಷ ಥಾ. ಸೊ ಆ ಒಂದು ಪರ್ವತದ ಮೇಲೆ ಏನಿತ್ತಪ್ಪ ಅಂತಂದರೆ ಒಂದು ದೊಡ್ಡದಾದಂಥ ಒಂದು ಆ ವೃಕ್ಷ ಇತ್ತು ಅಂತಿಲ್ಲಿ ಹೇಳ್ಬೋದು. ಒಂದು ದೊಡ್ಡದಾದಂಥ ಒಂದು ಬಿಗ್ ಟ್ರೀ ಇತ್ತು ಅಂತಿಲ್ಲಿ ಹೇಳ್ಬೋದು. ನೋಡಿ ಮುಂದೆ ಏನಾಗುತ್ತೆ, वृक्ष पर बने एक कोटर में एक गिद्ध रहा करता था. वृक्ष पर बने एक कोटर में, ಆ ವೃಕ್ಷದಲ್ಲಿ ಇರ್ತಕ್ಕಂಥ ಒಂದು ಕೋಟರ್ ಅಂದರೆ ಏನು, ಒಂದು ಪೊಟರೆ. ಆ ಪೊಟರೆಯಲ್ಲಿ ಏನಿತ್ತಪ್ಪ ಅಂತಂದರೆ ಒಂದು ಗಿದ್ದ ಇರ್ತಿತ್ತು ಅಂತಿಲ್ಲಿ ಕೊಟ್ಟಿದ್ದಾರೆ. तो देखिए, गंगा नदी के किनारे जो है एक पर्वत था. उस पर्वत पर जो है एक बहुत ही बड़ा वृक्ष था. उस वृक्ष पर जो है एक कोटर में, उस वृक्ष पर बने एक कोटर में, यानी कि जो वृक्ष पर एक कोटर था, उस कोटर में जो है एक गिद्ध रहता था. तो उस कोटर में कौन रहता था, उस कोटर में जो है एक गिद्ध रहता था. ನೋಡ್ರಿ, ಆ ಗಂಗಾ ನದಿಯ ಒಂದು ತಟದಲ್ಲಿ ಅಥವಾ ಒಂದು ದಂಡೆಯಲ್ಲಿ ಅಥವಾ ಒಂದು ತೀರದಲ್ಲಿ ಏನಿತ್ತಪ್ಪ ಅಂತಂದರೆ ಒಂದು ಪರ್ವತ ಇತ್ತು. ಆ ಪರ್ವತದ ಮೇಲೆ ಏನಿತ್ತಪ್ಪ ಅಂತಂದರೆ ಒಂದು ದೊಡ್ಡದಾದಂಥ ಒಂದು ವೃಕ್ಷ ಇತ್ತು. ಆ ವೃಕ್ಷದಲ್ಲಿ ನೀವು ಇಲ್ಲಿ ನೋಡಬಹುದು. ಆ ವೃಕ್ಷದಲ್ಲಿ ಏನಿತ್ತಪ್ಪ ಅಂದರೆ ಒಂದು ಆ ಪೊಟರೆ ಇತ್ತು ಅಂತಿಲ್ಲಿ ಹೇಳ್ಬೋದು. ಕೋಟರ್ ಅಂದರೆ ಏನು, ಒಂದು ಪೊಟರೆ. ಆ ವೃಕ್ಷದ ಮೇಲೆ ಏನಿತ್ತಪ್ಪ ಅಂದರೆ ವೃಕ್ಷದಲ್ಲಿ ಒಂದು ಪೊಟರೆ ಇತ್ತು. ಆ ಪೊಟರೆ ಒಳಗಡೆ ಯಾರು ಇರ್ತಿರಪ್ಪ ಅಂತಂದರೆ ಒಂದು ಗಿಡಗ ಇತ್ತು ಅಂತಿಲ್ಲಿ ಕೊಟ್ಟಿದ್ದಾರೆ. ಗಿಡಗ, ಬರ್ಡ್. ಗಿದ್ದ ಅಂದರೆ ಏನು, ಗಿಡಗ ಇರ್ತಿತ್ತು ಅಂತಿಲ್ಲಿ ಕೊಟ್ಟಿದ್ದಾರೆ. तो आगे चलते हैं. गिद्ध जब बूढ़ा हुआ तो उसके नाखून झड़ गए और आँखों की रोशनी कम हो गई. ನೋಡ್ರಿ, ಇಲ್ಲಿದೆ, गिद्ध जब बूढ़ा हुआ तो उसके नाखून झड़ गए और आँखों की रोशनी कम हो गई. ನೋಡ್ರಿ, ಏನಾಗುತ್ತೆ, ಗಿದ್ದ ಯಾವಾಗ ಅದು ವಯಸ್ಸಾಗಿರುತ್ತೆ, ಅದಕ್ಕೆ ಗಿದ್ದಗೆ ವಯಸ್ಸಾಗಿರುತ್ತೆ. ಜಬ್ ಬೂಢಾ ಹುವಾ ತೋ ಉಸ್ಕಿ ನಾಖೂನ್ ಝಡ್ ಗೈ. ಗಿದ್ದ ಏನಿತ್ತು, ಅದು ಇರ್ತಿತ್ತು. ಆದರೆ ಯಾವಾಗ ಅದಕ್ಕೆ ವಯಸ್ಸಾಗುತ್ತಲ್ಲ ಆವಾಗ ಏನಾಯಿತು ಅಂತಂದರೆ ಉಸ್ಕೆ ನಾಖೂನ್ ಝಡ್ ಗೈ, ಅದರ ಒಂದು ಉಗುರುಗಳು ಅಂದರೆ ಏನು, ಇಂಗ್ಲೀಷ್ನಲ್ಲಿ ನೀವು NAIL ನೇಲ್ ಅಂತ ಹೇಳ್ತೀರಲ್ಲ, ಅದಕ್ಕೆ ಕನ್ನಡದಲ್ಲಿ ನಾವು ಉಗುರು ಅಂತಿಲ್ಲಿ ಹೇಳ್ತೀವಿ. ಹಿಂದಿಯಲ್ಲಿ ನಾಖೂನ್ ಅಂತೇಳಿ ಕರೀತಾರೆ. ನಾಖೂನ್ ಅಂದರೆ ಏನು, ಉಗುರು. ಇಂಗ್ಲೀಷ್ನಲ್ಲಿ ಏನಂತಾರೆ, ನೇಲ್, NAIL ನೇಲ್ ಅಂತಾರೆ. ಓಕೆ. ಸೊ ಅವು ಏನಾಗ್ತಾ ಇದ್ದು ಅಂದರೆ ಆ ವಯಸ್ಸಾದಂತೆ ಈ ಒಂದು ಗಿಡಗಕ್ಕೆ ವಯಸ್ಸಾದಂತೆ ಆ ಒಂದು ಗಿಡಗದ ಒಂದು ಉಗುರುಗಳು ಏನಾಗ್ತಾಯಿದ್ವು, ಒಂದು ಹೆಬ್ಬೆರಳಿನ ಒಂದು ಆ ಕೈ ಇರುತ್ತಲ್ಲ, ಕೈಯಿನ ಒಂದು ಬೆರಳುಗಳು ಇರ್ತಾವಲ್ಲ, ಆ ಬೆರಳಿನ ಒಂದು ಉಗುರುಗಳು ಏನಾಗ್ತಾಯಿದ್ವು, ಕಳಚಿ ಬೀಳ್ತಾ ಇದ್ದು ಅಂತಿಲ್ಲಿ ಕೊಟ್ಟಿದ್ದಾರೆ. ಅವ್ರ ಆಂಖೋं की रोशनी कम हो गई. ನೋಡ್ರಿ, ಕಣ್ಣಿನ ದೃಷ್ಟಿ ಕೂಡ ಏನಾಯಿತು, ಕಡಿಮೆ ಆಗ್ತಾ ಬಂತು. ಯಾರ ದೃಷ್ಟಿ, ಆ ಒಂದು ಗಿಡಗನ ದೃಷ್ಟಿ ಏನಾಯ್ತಂದರೆ ಕಣ್ಣಿನ ಒಂದು ದೃಷ್ಟಿ ಏನಾಯ್ತಂದ್ರಪ್ಪ ಅಂದರೆ ಆ ವಯಸ್ಸಾಗ್ತಾದಂತೆ ಅದು ಕಡಿಮೆ ಆಗ್ತಾ ಬಂತು ಅಂತಿಲ್ಲಿ ಕೊಟ್ಟಿದ್ದಾರೆ. तो देखिए, गंगा नदी के किनारे एक क्या था, एक पर्वत था. उस पर्वत पर जो है एक बहुत ही बड़ा वृक्ष था. उस वृक्ष पर जो है एक कोटर था. उस वृक्ष पर जो है एक कोटर था. उस कोटर में जो है एक बूढ़ा गिद्ध रहता था. तो बूढ़ा गिद्ध जो है यानी कि बहुत ही वह बूढ़ा हो चुका था, इसलिए उसकी जो है नाखून जो है झड़ रहे थे. यानी कि जो नाखून झड़ना ಅಂದರೆ ಏನು, ಕಳಚಿ ಬೀಳೋದು. उसकी नाखून जो है झड़ रहे थे और इसके अलावा उसकी आँखों की दृष्टि जो है बहुत ही कम हो गई थी. तो देखिए, ನೋಡ್ರಿ, ಈ ಏನಾಗಿತ್ತಂದರೆ ಈ ಒಂದು ಗಿದ್ದ ಇರ್ತಿತ್ತಲ್ಲ ಒಂದು ಪೊಟರೆಯಲ್ಲಿ, ಆ ಗಿದ್ದಗೆ ತುಂಬ ವಯಸ್ಸಾಗಿಬಿಟ್ಟಿತ್ತು. ಅದಕ್ಕಾಗಿ ಅದರ ಒಂದು ಉಗುರುಗಳು ಏನಾಗ್ತಾ ಇದ್ದು ಅಂದರೆ ಕಳಚಿ ಬೀಳ್ತಾ ಇದ್ದು ಅಂತೇಳಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅದರ ಕಣ್ಣಿನ ಒಂದು ದೃಷ್ಟಿ ಕೂಡ ಅಂದರೆ ಏನು, ಕಣ್ಣಿನ ಒಂದು
ದೃಷ್ಟಿ ಅಂತ ಹೇಳ್ತದಲ್ಲ, ಆ ದೃಷ್ಟಿ ಏನಾಗ್ತಾಯಿತ್ತು ಅಂದರೆ ತುಂಬಾ ಕಡಿಮೆ ಆಗಿಬಿಟ್ಟಿತ್ತು ಅಂತೇಳಿ ಕೊಟ್ಟಿದ್ದಾರೆ. ಆಂಖೋं की रोशनी कम हो गई. ನೋಡ್ರಿ, ಆ ವಯಸ್ಸಾದಂತೆ ಆಗಿ ಗಿಡಗನ ಒಂದು ಆ ಕಣ್ಣಿನ ದೃಷ್ಟಿ ತುಂಬಾ ಕಡಿಮೆ ಆಯಿತು ಅಂತೇಳಿ ಕೊಟ್ಟಿದ್ದಾರೆ. उस वृक्ष पर अन्य अनेक पक्षी भी रहा करते थे. तो देखिए यहाँ पर जो है सेंटेंस है, उस वृक्ष पर अन्य अनेक पक्षी भी रहा करते थे. ಆ ಒಂದು ವೃಕ್ಷದಲ್ಲಿ ಆ ಗಿದ್ದನ ಜೊತೆ ಅಲ್ಲದೆ, ಗಿದ್ದು ಅಲ್ಲದೆ ಅಂದರೆ ಏನು, ಆ ಒಂದು ವೃಕ್ಷದಲ್ಲಿ ಗಿಡುಗ ಅಷ್ಟೇ ಅಲ್ಲದೆ ಗಿಡುಗ ಜೊತೆ ಯಾರು ಇರ್ತಿದ್ರಪ್ಪ ಅಂದರೆ ಇನ್ನೂ ಸಾಕಷ್ಟು ಹಲವಾರು ಪಕ್ಷಿಗಳು ಕೂಡ ಆ ಒಂದು ಮರದಲ್ಲಿ ನಿವಾಸ ಮಾಡ್ತಾ ಇದ್ದು ಅಂತೇಳಿ ಕೊಟ್ಟಿದ್ದಾರೆ. तो देखिए गिद्ध के अलावा, गिद्ध के इस बूढ़े गिद्ध के अलावा उस वृक्ष पर बहुत सारे ऐसे पक्षियाँ भी रहा करते थे. ठीक है, तो वे अपने भोजन में से थोड़ा भोजन गिद्ध को दे दिया करते थे. तो देखिए ये गिद्ध जो है बहुत ही बूढ़ा हो चुका था, इसलिए वह भोजन की तलाश में बाहर नहीं जा पाता था. तो इसलिए उस वृक्ष पर जो बहुत सारे पक्षी थे, वही पक्षी जो है जब भोजन की तलाश में बाहर जाते थे तब भोजन लेकर आते थे, बाहर जाते थे और भोजन लेकर आते थे. भोजन लेकर आने के बाद थोड़ा सा भोजन, यानी कि उस भोजन में से, लाई हुई उस भोजन में से थोड़ा सा भोजन जो है इस बूढ़े गिद्ध को दे दिया करते थे. ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಆ ವಯಸ್ಸಾದಂಥ ಒಂದು ಆ ಗಿದ್ದನ ಉಗುರುಗಳು ಬೀಳ್ತಾ ಇದ್ದು, ಅಷ್ಟೇ ಅಲ್ಲದೆ ಒಂದು ಕಣ್ಣಿನ ದೃಷ್ಟಿ ಕೂಡ ಏನಾಗಿತ್ತು, ತುಂಬಾ ಕಡಿಮೆ ಆಗಿತ್ತು ಅಂತೇಳಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಆ ಗಿದ್ದ ಏನು ಇರ್ತಿತ್ತಲ್ಲ, ಆ ಗಿದ್ದ ಇರ್ತಕ್ಕಂಥ ಒಂದು ಪೊಟರೆಯಲ್ಲಿ ಆ ಗಿದ್ದನ ಜೊತೆಗೆ ಅದೇ ಒಂದು ಮರದಲ್ಲಿ ಅಥವಾ ಒಂದು ವೃಕ್ಷದಲ್ಲಿ ಇನ್ನಷ್ಟು ಹಲವಾರು ಪಕ್ಷಿಗಳು ಇರ್ತಾ ಇದ್ದು ಅಂತೇಳಿ ಕೊಟ್ಟಿದ್ದಾರೆ. ಆ ಎಲ್ಲ ಪಕ್ಷಿಗಳು ಏನು ಮಾಡ್ತಾ ಇದ್ದು ಅಂದರೆ, ತಾವು ಹೊರಗಡೆ ಹೋದಾಗ ಒಂದು ಆಹಾರವನ್ನು ಹುಡುಕಲು ಹೊರಗೆ ಹೋದಾಗ, ಎಲ್ಲ ಪಕ್ಷಿಗಳು ಹೊರಗೆ ಹೋದಾಗ ಹೋಗ್ತಿದ್ದವು. ಎಲ್ಲ ಪಕ್ಷಿಗಳು ಹೊರಗೆ ಹೋಗ್ತಿದ್ವಿ, ಆವಾಗ ಹೋಗ್ತಾ ಇದ್ವಿ. ಆವಾಗ ಹೋದ ನಂತರ ಏನು ಮಾಡ್ತಾಯಿದ್ವು, ಎಲ್ಲ ಪಕ್ಷಿಗಳು ಆ ಒಂದು ಆಹಾರವನ್ನು ಹುಡುಕಿ ತೆಗೆದುಕೊಂಡು ಬಂದು ಮತ್ತೆ ಪುನಃ ಈ ಒಂದು ಮರದ ಮೇಲೆ ಬರ್ತಾಯಿದ್ವು. ಮರದ ಮೇಲೆ ಬಂದ ಮೇಲೆ ಏನು ಮಾಡ್ತಾಯಿದ್ವು ಅಂದರೆ, ತಾವು ತೆಗೆದುಕೊಂಡು ಬಂದಂತಹ ಆಹಾರದಲ್ಲಿ ಸ್ವಲ್ಪ ಆಹಾರವನ್ನು ಆ ಗಿದ್ದ ಅಂದ್ರೇನು, ಗಿಡಗ, ಆ ಗಿಡಗಕ್ಕೆ ಏನು ಮಾಡ್ತಾಯಿದ್ರು, ಸ್ವಲ್ಪ ಕೊಡ್ತಾ ಇದ್ರು ಅಂತೇಳಿ ಕೊಟ್ಟಿದ್ದಾರೆ. ತಿಳಿತಾ? ಓಕೆ. ವೇ ಅಪನೆ ಭೋಜನ್ ಮೇಸೆ ಥೋಡಾ ಭೋಜನ್. ನೋಡ್ರಿ, ತಾವು ಹುಡುಕಿಕೊಂಡು ತಂದಂತಹ ಒಂದು ಆಹಾರದಲ್ಲಿ ಆ ಎಲ್ಲ ಪಕ್ಷಿಗಳು ಏನು ಮಾಡ್ತಾಯಿದ್ದು, ಸ್ವಲ್ಪ ಆಹಾರವನ್ನು ಈ ವಯಸ್ಸಾದಂಥ ಒಂದು गिद्धಕ್ಕೆ ಕೊಡ್ತಾ ಇದ್ದು, गिद्ध ಅಂದ್ರೆ ಏನು, ಗಿಡಗಕ್ಕೆ ಕೊಡ್ತಾ ಇದ್ದು ಅಂತೇಳಿ ಕೊಟ್ಟಿದ್ದಾರೆ. ಸೊ ಆगे बढ़ते हैं, चलते हैं. इस प्रकार उसका निर्वाह हो जाता था. ನಿರ್ವಾಹ ಅಂದ್ರೆ ಏನು, ಇದರ ಅರ್ಥ ಒಂದು ಪಾಲನ ಅಂತೇಳಿ ಆಗುತ್ತೆ. ಓಕೆ, ನಾನು ನಿಮ್ಗೆ ಒಳ್ಳೆ ಮೀನಿಂಗ್ ಕೊಡ್ತೀನಿ ನಿಮಗೆ. ಓಕೆ, ಮೀನಿಂಗು ಬರ್ದುಕೊಳ್ಳಿ. ನಿರ್ವಾಹ तो यहाँ पर देखिए निर्वाह इस कर्म में अर्थ होती है गुजारा. तो जो ये होती है पालन भी होती है. और यहाँ पर कन्नड़ में लिखती हूँ इस तरह पालन. ओके, ಸೊ ಈಗ ನೋಡ್ರಿ ಏನಾಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಮೀನಿಂಗ್ ಬರೆದಿದ್ದೇನೆ ನಾನು ಬೋರ್ಡ್ ಮೇಲೆ. ನಿರ್ವಾಹ ಅಂದ್ರೆ ಏನು, ಒಂದು ಪಾಲನ ಅಥವಾ ಒಂದು ಪಾಲನೆ ಆಗ್ತಾ ಇತ್ತು ಅಂತೇಳಿ ಹೇಳ್ಬೋದು. तो यहाँ पर देखिए क्या हो जाती थी, जो पक्षी वहाँ पर भोजन की तलाश में बाहर जाते थे, वो सारे पक्षी जो हैं जो कुछ भी आहार लेकर आते थे, तो उस आहार में से जो है, यानी कि उस भोजन में से जो है थोड़ा सा भोजन इस गिद्ध को दे दिया करते थे. तो देखिए ಆಮೇಲೆ ನೋಡ್ರಿ ಏನಾಗುತ್ತೆ ಅಂತ, अभी अपने भोजन में से थोड़ा भोजन गिद्ध को दे दिया करते थे. इस प्रकार उसका निर्वाह हो जाता था. ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ಏನಂತಂದರೆ, ತಾವು ತಂದಂತಹ ಸ್ವಲ್ಪ ಆಹಾರದಲ್ಲಿ ಸ್ವಲ್ಪ ಆಹಾರವನ್ನು ಏನು ಮಾಡ್ತಾಯಿದ್ದು, ಎಲ್ಲ ಪಕ್ಷಿಗಳು ಈ ವಯಸ್ಸಾದಂಥ ಒಂದು ಗಿದ್ದಕ್ಕೆ ಕೊಡ್ತಾ ಇದ್ದು ಅಂತೇಳಿ ಕೊಟ್ಟಿದ್ದಾರೆ. तो देखिए क्या करते थे, जो पक्षियाँ बाहर जाते थे भोजन की तलाश में, तो
तो जैसे ही भोजन वो लेकर आकर वहाँ पर पहुँच जाते थे, यानी कि उस वृक्ष पर पहुँच जाते थे, पहुँचने के बाद उस भोजन में से जो है थोड़ा सा भोजन जो है इस गिद्ध को दे दिया करते थे। इस तरह इस गिद्ध को जो है यानी कि भोजन मिल पाती थी। ठीक है, तो इस प्रकार उसका निर्वाह हो जाता। ಅಂದರೆ ಏನು ಆ ಗಿದ್ದದ ಒಂದು ಏನಾಗ್ತಾಯಿತ್ತು पालने ಆಗ್ತಾ ಇತ್ತು ಅಂತೇಳಿ ಹೇಳ್ಬೋದು। तो इस तरह गिद्ध का जो है गुजारा हो जाता था। खाने का ಅಂದ್ರೆ ಏನು भोजन का जो है गुजारा, निर्वाह यानी कि गुजारा हो जाता था। जब पक्षी भोजन की तलाश में जाते तो गिद्ध उनके बच्चों की देख रेख कर दिया करता था। तो देखिए यहाँ पर आगे दिया है, जब पक्षी भोजन की तलाश में जाते तो गिद्ध उनके बच्चों की देख रेख कर दिया करते थे। तो देखिए जो है पक्षियाँ यानी कि जो वृक्ष पर पक्षियाँ थी, वो पक्षियाँ जो है भोजन की तलाश में इधर उधर यहाँ पर जाते थे, तो यानी कि ढूंढने के लिए, भोजन ढूंढने के लिए, या फिर यूँ कहें तो भोजन की तलाश में जो है उस वृक्ष से बाहर जाते थे, और बाहर जाकर जो है क्या करते थे, वहाँ पर भोजन को जो है वहाँ पर ढूंढ कर लेकर आते थे। तो पक्षी भोजन की तलाश में जाते तो गिद्ध उनके बच्चों की देख रेख कर दिया करता था। तो देखिए जैसे ही वहाँ पर उस वृक्ष पर जो है पक्षियाँ थीं, तो पक्षियाँ भोजन की तलाश में जैसे ही वहाँ पर बाहर जाती थी, तब तो उन पक्षियों के जो बच्चे भी थे उस वृक्ष पर, तो उन बच्चों की जो है देख रेख कहते हैं ना हम, इनकी देखभाल करना, इनकी इसका ಅಂದ್ರೆ ಏನು ಆ ಒಂದು ಪಾಲನೆ ಪೋಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಈ ಒಂದು ಗಿಡಗನ ಮೇಲೆ ಇತ್ತು ಅಂತೇಳಿ ಹೇಳ್ಬೋದು। तो देखिए तो जैसे ही वहाँ पर जो है पक्षियाँ भोजन की तलाश में बाहर जाते थे, तब जो है गिद्ध जो है उन पक्षियों के बच्चों की जो है देख रेख कर दिया करता था। ठीक है, तो ಏನು ಕೊಟ್ಟಿದ್ದಾರೆ ಅಂತ ನೋಡಿ, ಯಾವಾಗ ಎಲ್ಲ ಪಕ್ಷಿಗಳು ಆ ಒಂದು ಆಹಾರವನ್ನು ಹುಡುಕಲಿಕ್ಕೆ ಆ ಒಂದು ವೃಕ್ಷವನ್ನು ಬಿಟ್ಟು ಬೇರೆ ಕಡೆ ಹೋದಾಗ, ಆ ಒಂದು ಸಮಯದಲ್ಲಿ ಏನು ಮಾಡ್ತಾ ಇತ್ತಂದರೆ ಈ ಗಿದ್ದ ಏನು ಮಾಡ್ತಾ ಇತ್ತಂದರೆ ಆ ಎಲ್ಲ ಪಕ್ಷಿಗಳ ಮರಿಗಳನ್ನು, ಆ ಪಕ್ಷಿಗಳಿರ್ತಕ್ಕ ಮರಿಗಳು ಅಲ್ಲಿ ಕೂಡ ಇದ್ದು, ಪಕ್ಷಿಗಳು ಇದ್ದು ಈ ಒಂದು ವೃಕ್ಷದಲ್ಲಿ, ಅದಲ್ಲದೆ ಮರಿಗಳು ಕೂಡ ಇದ್ದು, ಸೊ ಆ ಎಲ್ಲ ಮರಿಗಳ ಒಂದು ಆ ದೇಖರೇಖ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಏನು ಮಾಡ್ತಾ ಇತ್ತಂದರೆ ಈ ಗಿದ್ದ ವಹಿಸಿಕೊಡ್ತಾ ಇತ್ತು ಅಂತೇಳಿ ಹೇಳ್ಬೋದು, ಅಂದರೆ ನಿರ್ವಹಿಸ್ತಾ ಇತ್ತು ಅಂತೇಳಿ ಹೇಳ್ಬೋದು। ಸೊ ಆಗ ಏನು ಮಾಡ್ತಾ ಇತ್ತಂದರೆ ಎಲ್ಲ ಪಕ್ಷಿಗಳು ಹೊರಗಡೆ ಹೋದಾಗ, ಆ ಆಹಾರವನ್ನು ಹುಡುಕಲಿಕ್ಕೆ ಹೋದಾಗ, ಆವಾಗ ಗಿದ್ದ ಏನು ಮಾಡ್ತಾ ಇತ್ತಂದರೆ ಆ ಎಲ್ಲ ಪಕ್ಷಿಗಳ ಒಂದು ಮರಿಗಳ ಬಗ್ಗೆ ಒಂದು ಏನು ಮಾಡ್ತಾ ಇತ್ತು, ಗಮನ ಹರಿಸ್ತಾ ಇತ್ತು। ಅವರ ಮೇಲೆ ಒಂದು ಆ ಪಕ್ಷಿಗಳ ಒಂದು ಚಿಕ್ಕ ಪುಟಾಣಿ ಪಕ್ಷಿಗಳು ಇದ್ವಲ್ಲ, ಆ ಪಕ್ಷಿಗಳ ಒಂದು ಅಂದರೆ ಬಚ್ಚೋ ಅಂದರೆ ಏನು, ಆ ಪಕ್ಷಿಗಳ ಮರಿಗಳ ಮೇಲೆ ಒಂದು ಆ ಗಮನವನ್ನು ಇಡ್ತಾ ಇತ್ತು ಅಂತೇಳಿ ಕೊಟ್ಟಿದ್ದಾರೆ। तो हम क्या करेंगे इसके बारे में, एक बार बिलाव उधर से निकला, तो ये जो है पैराग्राफ हम क्या करेंगे, कल की कक्षा में अध्ययन करेंगे। तो आज के लिए इतना ही काफ़ी है। तो फिर क्या करेंगे, हम कल की कक्षा में फिर से मिलेंगे।